ಬ್ರಿಟಿಷರ ವಿರುದ್ಧ ಹೋರಾಡಿದ ಕೆಚ್ಚೆದೆಯ ವೀರ ಸಾಮ್ರಾಜ್ಞಿ ಕಿತ್ತೂರಿನ ರಾಣಿ ಚೆನ್ನಮ್ಮಳ ಕೋಟೆ ಹೇಗೆಲ್ಲ ಇರಬಹುದೆಂದು ಕಲ್ಪನೆ ಮಾಡಿಕೊಂಡು ಹೊರಟವನಿಗೆ ಅದರ ಈಗಿನ ದಯನೀಯ ಸ್ಥಿತಿಯನ್ನ ಕಂಡು ಮನಸ್ಸಲ್ಲಿ ನಿರಾಶೆಯ ಭಾವ ಮೂಡಿತ್ತು. ಅದಕ್ಕೆ ಮೂಲ ಕಾರಣ ಬ್ರಿಟಿಷರಾದ್ರೂ ಇನ್ನೊಂದು ಕಡೆ ನಮ್ಮ ಸ್ಥಳೀಯ ಜನ. ನಮಗೆ ಇತಿಹಾಸದ ಪ್ರಜ್ಞೆ ಎಂಬುದೇ ಇಲ್ಲ. ಬ್ರಿಟಿಷರ ದಾಳಿಯಿಂದ ಅಷ್ಟೇ ಅಲ್ಲ, ನಮ್ಮವರು ತೋರಿದ ನಿರ್ಲಕ್ಷ್ಯದಿಂದಲೂ ಕಿತ್ತೂರು ಕೋಟೆ ಈ ಸ್ಥಿತಿಗೆ ಬಂದು ತಲುಪಿದೆ. ಈ ಕೋಟೆಯ ಇತಿಹಾಸವನ್ನ ನೋಡೋದಾದ್ರೆ ಇಂದಿನ ಶಿವಮೊಗ್ಗ ಜಿಲ್ಲೆ ಸಾಗರದ ಹಿರೇಮಲ್ಲಶೆಟ್ಟಿ ಹಾಗೂ ಚಿಕ್ಕಮಲ್ಲಶೆಟ್ಟಿ ಸಹೋದರರು ಕುಟುಂಬದೊಂದಿಗೆ ಜಗಳವಾಡಿ ಮನೆ ಬಿಟ್ಟು ಬಿಜಾಪುರದ ಆದಿಲ್ ಶಾಹಿ ಹತ್ತಿರ ಕೆಲಸಕ್ಕೆ ಸೇರಿಕೊಳ್ತಾರೆ. ಆಗ ಅವರ ಸೇವೆಯನ್ನ ಮೆಚ್ಚಿ ಆದಿಲ್ ಶಾಹಿಗಳು ಸರಿಸುಮಾರು 1585ರಲ್ಲಿ ಹಿರೇಮಲ್ಲಶೆಟ್ಟಿಗೆ ಶಂಶೇರ್ ಜಂಗ್ ಬಹದ್ದೂರ್ ಎಂಬ ಬಿರುದನ್ನ ನೀಡಿ ಆ ಇಬ್ಬರು ಸಹೋದರರಿಗೆ ಬೆಳಗಾವಿ ಹಾಗೂ ಹುಬ್ಬಳ್ಳಿ ಮಧ್ಯದ ಜಾಗವನ್ನ ಬಳುವಳಿಯಾಗಿ ನೀಡುತ್ತಾರೆ. ಅವರು ಸಂಪಗಾವಿಯನ್ನ ರಾಜಧಾನಿಯನ್ನಾಗಿಸಿಕೊಂಡು ತಮ್ಮ ಆಳ್ವಿಕೆಯನ್ನ ಶುರು ಮಾಡ್ತಾರೆ. ಅವರ 5ನೆಯ ಸಂತತಿಯವನಾದ ಅಲ್ಲಪ್ಪಗೌಡ ಸರದೇಸಾಯಿ ಕಿತ್ತೂರಿಗೆ ಸ್ಥಳಾಂತರಗೊಂಡು ಅವನ 1650ರಿಂದ 1691ರ ಕಾಲಾವಧಿಯಲ್ಲಿ ಈ ಕೋಟೆಯನ್ನ ನಿರ್ಮಿಸಿದ್ದ ಎಂದು ಇತಿಹಾಸ ಹೇಳುತ್ತೆ. ಈ ಕೋಟೆಯನ್ನ 12 ಜನ ಆಳಿದ್ದಾರೆ. ಅದರಲ್ಲಿ ಕೊನೆಯವನು ಮಲ್ಲ ಸರ್ಜಾ ದೇಸಾಯಿ. ಅವನ 2ನೇ ಹೆಂಡತಿಯೇ ವೀರರಾಣಿ ಕಿತ್ತೂರು ಚೆನ್ನಮ್ಮ. 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕಿಂತಲೂ ಮೊದಲೇ 1824ರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದ ದಿಟ್ಟ ಮಹಿಳೆ. 1824ರ ಮೊದಲ ಕಾಳಗದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಥ್ಯಾಕ್ರೆಯನ್ನ ರಣರಂಗದಲ್ಲಿ ಸಂಹರಿಸಿ ಬ್ರಿಟಿಷ್ ಸೈನ್ಯವನ್ನ ಹಿಮ್ಮೆಟ್ಟಿಸಿ ನಾಡನ್ನ ರಕ್ಷಿಸಿ 2ನೇ ಕಾಳಗದಲ್ಲಿ ಬ್ರಿಟಿಷ್ ಸೇನಾನಿ ಚಾಪ್ಲಿನ್ ನೇತೃತ್ವದ ಬ್ರಿಟಿಷ್ ಸೇನೆಯೊಂದಿಗೆ ಕಲಿತನದಿಂದ ಕಾದಾಡಿ ಅವರಾಡಿದ ಮೋಸದಾಟಕ್ಕೆ ಬಂಧನಕ್ಕೊಳಗಾಗಬೇಕಾಗುತ್ತೆ ರಾಣಿ ಚೆನ್ನಮ್ಮ. ಈ ಅರಮನೆಯೊಳಗಿನ ಮಂತ್ರಾಲೋಚನೆ ಕೊಠಡಿ, ಶೌಚಾಲಯ, ಗೌಪ್ಯ ಬಾವಿ, ಹಾಲು ಮೊಸರಿನ ಮನೆ, ಒಳಚರಂಡಿ ವ್ಯವಸ್ಥೆ, ಸಿಂಕು ಮುಂತಾದವೆಲ್ಲ ಆಗಿನ ಕಾಲದಲ್ಲಿ ಇರುವುದು ಕಂಡರೆ ಆಗಿನವರು ಎಷ್ಟೆಲ್ಲ ಮುಂದುವರೆದಿದ್ದರೆಂದು ಆಶ್ಚರ್ಯವಾಗುತ್ತದೆ. ಈ ಐತಿಹಾಸಿಕ ಸ್ಮಾರಕಗಳನ್ನ ನಾವು ಸಂರಕ್ಷಿಸಲು ನಿರ್ಲಕ್ಷ್ಯ ವಹಿಸುತ್ತಿರುವುದು ಈ ಸಮಾಜದ ಬಗ್ಗೆ ಅಸಹ್ಯ ಹುಟ್ಟಿಸುತ್ತದೆ. ನಮ್ಮ ಹಿರಿಯರು ನಮಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ್ದಾರೆ. ಅವರ ಶೌರ್ಯ ಪರಾಕ್ರಮಕ್ಕೆ ಸಾಕ್ಷಿಯಾಗಿ ನಿಂತ ಈ ಗುರುತುಗಳನ್ನ ನಾವು ಉಳಿಸಬೇಕಾಗಿದೆ. ಬ್ರಿಟಿಷರನ್ನ ಮೊದಲು ಸೋಲಿಸಿದ ವೀರರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಸಾಹಸ ಗಾಥೆಯನ್ನ ಮುಂದಿನ ತಲೆಮಾರುಗಳಿಗೆ ಸಾರಿ ಸಾರಿ ಹೇಳಬೇಕಾಗಿದೆ. ಅವರಲ್ಲಿ ಅಭಿಮಾನದ ಬೀಜವನ್ನ ಬಿತ್ತಬೇಕಾಗಿದೆ. ಮುಂದೆ ಯಾವ ಜಾಗದ ಇತಿಹಾಸ ಹೇಳಬೇಕು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನನ್ನ ಕಂಟೆಂಟ್ ಇಷ್ಟವಾದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಸದಾ ನಿಮ್ಮೊಂದಿಗೆ ಸಿಂಪಲ್ ಸಿದ್ದು.